ಸಾರಿಗೆ ನೌಕರರ ಕಣ್ಣರಿಸುವ ತಂತ್ರಕ್ಕೆ ಸಿಎಂ ಮುಂದಾದ್ರ. ಆಗಸ್ಟ್ 5ನೇ ತಾರೀಕು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ. ಅದೇ ದಿನ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಕಾವು ತಟ್ಟಬಹುದೆಂದು ಸಿಎಂ ಸಭೆಯನ್ನ ಕರೆದಿದ್ದಾರೆ ಅನ್ನುವ ಆರೋಪ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಪ್ರತಿಭಟನೆ ಇರೋದ್ರಿಂದಾಗಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಆಗಸ್ಟ್ 5ನೇ ತಾರೀಕು ಪ್ರತಿಭಟನೆ ಇದೆ. ಅದೇ ದಿನ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಿಂದಾಗಿ ನಮಗೆ ಬಿಸಿ ತಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ಸಿಎಂ ನಮ್ಮ ಸಭೆ ಕರೆದಿದ್ದಾರೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಆರೋಪ ಮಾಡಿದ್ದಾರೆ. ಸಾರಿಗೆ ನೌಕರರ ಕಣ್ಣೊರೆಸುವ ತಂತ್ರಕ್ಕೆ ಸಿಎಂ ಮುಂದಾದ್ರ ಅನ್ನುವ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಅವತ್ತು ಏನಾದ್ರೂ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಇದೆಯಲ್ಲ, ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಆರೋಪ. ನಮ್ಮ ಜೊತೆ ಈಗ ಬಿಎಂಟಿಸಿಯ ಮಾಜಿ ಉಪಾಧ್ಯಕ್ಷರು ಎಂಆರ್ ವೆಂಕಟೇಶ್ ಇದ್ದಾರೆ. ಅವ್ರು ಮಾತಾಡಿಸಿ ನಾನು ಸರ್, ಒಂದ್ ಕಡೆ ಸಾರಿಗೆ ಮುಷ್ಕರ ಮಾಡಿ ಹೊರಟಿದ್ದಾರೆ ಆಗಸ್ಟ್ 5ರಂದು, ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ? ಇದೇನೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ರಾಜ್ಯಕ್ಕೆ, ಏನು ಕಣ್ಣೊರೆಸೋ ತಂತ್ರ ಆಗ್ತಿದಾನ, ಏನಾದರೂ ಬೇಡಿಕೆಗಳನ್ನ ಈಡೇರುತ್ತೆ ಸರ್ಕಾರ ಅಂತ ಈ ಬಾರಿ? ನಾನು ಮಾಜಿ ಬಿಎಂಟಿಸಿಯ ಉಪಾಧ್ಯಕ್ಷನಾಗಿ ನಾನಾದ್ರೂ ಈ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಾದ್ರೂ ಇಷ್ಟೇ, ಇದನ್ನ ಒಂದು ಕಣ್ಣೆರೆಸೋ ತಂತ್ರದ ಒಂದು ಭಾಗವಾಗಿ ದಯವಿಟ್ಟು ಪರಿಗಣಿಸಕ್ ಹೋಗಬೇಡಿ. ನಿಜಕ್ಕೂ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಒಂದು ಭಾಗ ಈ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯ ಅನುಷ್ಠಾನಕ್ಕೆ ಹಗಲು ರಾತ್ರಿ ಅಂತಾನೆ ಶ್ರಮ ಪಡ್ತಾ ಇರತಕ್ಕಂಥವ್ರು ನಮ್ಮ ಸಾರಿಗೆ ನೌಕರರು. ಈ 4 ನಿಗಮಗಳ ಸಾರಿಗೆ ನೌಕರರ ಬೇಡಿಕೆಗಳೇನಿದಾವಲ್ಲ, ಅದನ್ನ ಒಂದು ಮಾನವೀಯತೆಯ ಆಧಾರದ ಮೇಲೆ ಒಂದು ಸೌಹಾರ್ದಯುತವಾದಂತಹ ವಾತಾವರಣದಲ್ಲಿ ಇವರಿಗೆ ನಾನೊಂದಷ್ಟು ಈ ಸರ್ಕಾರದಿಂದ ಒಂದಷ್ಟು ಅನುಕೂಲಗಳನ್ನ ಮಾಡಿಕೊಡಬೇಕು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ತಾವು ದಯವಿಟ್ಟು ನಾಳೆಯ ಸಭೆ ಏನಿದೆ, ನಾಳೆಯ ಸಭೆಗೆ ಒಂದು ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಯಾಕಂದ್ರೆ ಕಳೆದ ಬಾರಿ 2-3 ಬಾರಿ ಸಭೆ ಮಾಡಿದ್ರು, ಒಂದ್ ಕಡೆ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಹೌದು ನೋಡಿ, ಈಗ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು, ಇವತ್ತು ರಾಹುಲ್ ಗಾಂಧಿಯವರು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿಗೆ ಬಂದು ಅವರೊಂದು ಪ್ರತಿಭಟನೆಯಲ್ಲಿ ಏನು ಭಾಗವಹಿಸ್ತಾ ಇದ್ದಾರಲ್ಲ, ಅದರ ಹಿನ್ನೆಲೆಯಲ್ಲಿ ಇವರ ಈ ಸಾರಿಗೆ ನೌಕರರ ಮುಷ್ಕರವನ್ನ ಹತ್ತಿಕ್ಕಬೇಕು, ಅದನ್ನ ದಾರಿ ತಪ್ಪಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಏನಾದ್ರೂ ನೀವು ಈ ಸಭೆಯನ್ನ ಕರೆಯುವಂತ ತೋರಿಕೆಗೆ ಏನಾದ್ರೂ ಈ ಕೆಲಸವನ್ನ ಮಾಡಿದ್ರೆ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ನೀವು ತೋರಿಕೆಗೋಸ್ಕರ ಈ ಸಭೆಯನ್ನ ಕರೆಯೋದು ಬೇಡ. ದಯವಿಟ್ಟು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ನಿಮ್ಮ ಕಡೆಯಿಂದ ಇರಲಿ. ಆಮೇಲೆ ಅವರು ಕೇಳ್ತಾ ಇರೋದಾದ್ರೂ ಏನು, ಅವರ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯ ವೇತನ ಪರಿಷ್ಕರಣೆಯ ಹಿಂಬಾಕಿ ಏನಿದೆ, ಆ 38 ತಿಂಗಳ ಹಿಂಬಾಕಿಯನ್ನ ಕೇಳ್ತಾ ಇದ್ದಾರೆ. ಮತ್ತೆ 2024ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು, ಆ ವೇತನ ಪರಿಷ್ಕರಣೆಯನ್ನ ನ್ಯಾಯಯುತವಾಗಿ ಮಾಡಿ ಅನ್ನುವಂಥದ್ದು ಅಷ್ಟೇ ಅವರ. ಯಾಕಂದ್ರೆ ಆಗಸ್ಟ್ 5ರಂದು ಈಗ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆ ಭಾಗಿಯಾಗ್ತಾರೆ, ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಒಂದ್ ಕಡೆ ಮುಷ್ಕರ ಎಫೆಕ್ಟ್ ಆಗ್ಬಹುದು. ಆ ಒಂದು ದೃಷ್ಟಿಯಿಂದ ನಾಳೆ ಸಭೆ ಕರೆದ್ರಾಗತ್ತೆ ಸಿಎಂ ಅವರು. ಎಸ್, ನಾನು ಅನ್ಕೊಂಡಿರೋದು ಆ ಹಿನ್ನೆಲೆಯಲ್ಲೇನೆ. ಅದಕ್ಕೋಸ್ಕರನೇ ನಾನು ಒತ್ತಿ ಹೇಳ್ತಾ ಇರತಕ್ಕಂಥದ್ದು, ಮಾನ್ಯ ಸಿದ್ದರಾಮಣ್ಣನವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಒಂದು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಮತ್ತೆ ಅವರ ಪ್ರಾಮಾಣಿಕವಾಗಿ ಅವರ ಬೇಡಿಕೆಗಳೇನಿದಾವೆ ಅವನ್ನ ಪರಿಷ್ಕರಿಸಬೇಕು, ಅವನ್ನ ಪರಿಹರಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ನಾಳೆಯ ಸಭೆ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ. ಇದಿಷ್ಟು ಬಿಎಂಟಿಸಿಯ ಮಾಜಿ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಅವರ ಮಾತಾಗಿತ್ತು. ಅಂದ್ರೆ ಆಗಸ್ಟ್ 5ರಂದು ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಪ್ರತಿಭಟನೆ ಆಗ್ತಿದೆ ಕೇಂದ್ರ ಸರ್ಕಾರ ವಿರುದ್ಧ. ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ ಮುಷ್ಕರ ಕರೆ ಕೊಟ್ಟಿದ್ದಾರೆ, ಎಫೆಕ್ಟ್ ಆಗಬಹುದು ಪ್ರತಿಭಟನೆಗೆ. ಹೀಗಾಗಿ ನಾಳೆ ಸಭೆ ಕರೆದಿದ್ದಾರೆ ಅಂತ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾರಿಗೆ ನೌಕರರ ಕಣ್ಣರಿಸುವ ತಂತ್ರಕ್ಕೆ ಸಿಎಂ ಮುಂದಾದ್ರ. ಆಗಸ್ಟ್ 5ನೇ ತಾರೀಕು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ. ಅದೇ ದಿನ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಕಾವು ತಟ್ಟಬಹುದೆಂದು ಸಿಎಂ ಸಭೆಯನ್ನ ಕರೆದಿದ್ದಾರೆ ಅನ್ನುವ ಆರೋಪ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಪ್ರತಿಭಟನೆ ಇರೋದ್ರಿಂದಾಗಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಆಗಸ್ಟ್ 5ನೇ ತಾರೀಕು ಪ್ರತಿಭಟನೆ ಇದೆ. ಅದೇ ದಿನ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದರಿಂದಾಗಿ ನಮಗೆ ಬಿಸಿ ತಟ್ಟಬಹುದು ಅನ್ನೋ ಕಾರಣಕ್ಕೋಸ್ಕರ ಸಿಎಂ ನಮ್ಮ ಸಭೆ ಕರೆದಿದ್ದಾರೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಆರೋಪ ಮಾಡಿದ್ದಾರೆ. ಸಾರಿಗೆ ನೌಕರರ ಕಣ್ಣೊರೆಸುವ ತಂತ್ರಕ್ಕೆ ಸಿಎಂ ಮುಂದಾದ್ರ ಅನ್ನುವ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ
ಅವತ್ತು ಏನಾದ್ರೂ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಇದೆಯಲ್ಲ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ಆರೋಪ. ಎಸ್ ನಮ್ಮ ಜೊತೆ ಈಗ ಬಿಎಂಟಿಸಿಯ ಮಾಜಿ ಉಪಾಧ್ಯಕ್ಷರು MR ವೆಂಕಟೇಶ್ ಇದ್ದಾರೆ. ಅವ್ರು ಮಾತಾಡ್ಸಿ ನಾನು. ಸರ್, ಒಂದ್ ಕಡೆ ಸಾರಿಗೆ ಮುಷ್ಕರ ಮಾಡಲು ಹೊರಟಿದ್ದಾರೆ ಆಗಸ್ಟ್ 5ರಂದು, ಮತ್ತೊಂದ್ ಕಡೆ CM ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ? ಇದೇನೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ರಾಜ್ಯಕ್ಕೆ, ಏನು ಕಣ್ಣೊರೆಸೋ ತಂತ್ರ ಆಗ್ತಿದ್ರೆ ಏನಾದರೂ ಬೇಡಿಕೆಗಳನ್ನ ಈಡೇರುತ್ತೆ ಸರ್ಕಾರ ಅಂತ ಈ ಬಾರಿ? ನಾನು ಮಾಜಿ BMTCಯ ಉಪಾಧ್ಯಕ್ಷನಾಗಿ ನಾನಾದ್ರೂ ಈ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಾದ್ರೂ ಇಷ್ಟೇ, ಇದನ್ನ ಒಂದು ಕಣ್ಣೆರೆಸೋ ತಂತ್ರದ ಒಂದು ಭಾಗವಾಗಿ ದಯವಿಟ್ಟು ಪರಿಗಣಿಸಕ್ ಹೋಗಬೇಡಿ. ನಿಜಕ್ಕೂ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಒಂದು ಭಾಗ ಈ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯ ಅನುಷ್ಠಾನಕ್ಕೆ ಹಗಲು ರಾತ್ರಿ ಅಂತಾನೆ ಶ್ರಮ ಪಡ್ತಾ ಇರತಕ್ಕಂಥವ್ರು ನಮ್ಮ ಸಾರಿಗೆ ನೌಕರರು. ಈ 4 ನಿಗಮಗಳ ಸಾರಿಗೆ ನೌಕರರ ಬೇಡಿಕೆಗಳೇನಿದಾವಲ್ಲ ಅದನ್ನ ಒಂದು ಮಾನವೀಯತೆಯ ಆಧಾರದ ಮೇಲೆ ಒಂದು ಸೌಹಾರ್ದಯುತವಾದಂತಹ ವಾತಾವರಣದಲ್ಲಿ ಇವರಿಗೆ ನಾನೊಂದಷ್ಟು ಈ ಸರ್ಕಾರದಿಂದ ಒಂದಷ್ಟು ಅನುಕೂಲಗಳನ್ನ ಮಾಡಿಕೊಡಬೇಕು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ತಾವು ದಯವಿಟ್ಟು ನಾಳೆಯ ಸಭೆ ಏನಿದೆ, ನಾಳೆಯ ಸಭೆಗೆ ಒಂದು ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಯಾಕಂದ್ರೆ ಕಳೆದ ಬಾರಿ 2-3 ಬಾರಿ ಸಭೆ ಮಾಡಿದ್ರು, ಒಂದ್ ಕಡೆ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಒಂದ್ ಕಡೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಹೌದು ನೋಡಿ, ಈಗ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು, ಇವತ್ತು ರಾಹುಲ್ ಗಾಂಧಿ ಅವರು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿಗೆ ಬಂದು ಅವರೊಂದು ಪ್ರತಿಭಟನೆಯಲ್ಲಿ ಏನು ಭಾಗವಹಿಸ್ತಾ ಇದ್ದಾರಲ್ಲ, ಅದರ ಹಿನ್ನೆಲೆಯಲ್ಲಿ ಇವರ ಈ ಸಾರಿಗೆ ನೌಕರರ ಮುಷ್ಕರವನ್ನ ಹತ್ತಿಕ್ಕಬೇಕು, ಅದನ್ನ ದಾರಿ ತಪ್ಪಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಏನಾದ್ರೂ ನೀವು ಈ ಸಭೆಯನ್ನ ಕರೆಯುವಂತ ತೋರಿಕೆಗೆ ಏನಾದ್ರೂ ಈ ಕೆಲಸವನ್ನ ಮಾಡಿದ್ರೆ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ನೀವು ತೋರಿಕೆಗೋಸ್ಕರ ಈ ಸಭೆಯನ್ನ ಕರೆಯೋದು ಬೇಡ. ದಯವಿಟ್ಟು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ನಿಮ್ಮ ಕಡೆಯಿಂದ ಇರಲಿ. ಆಮೇಲೆ ಅವರು ಕೇಳ್ತಾ ಇರೋದಾದ್ರೂ ಏನು, ಅವರ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯ ವೇತನ ಪರಿಷ್ಕರಣೆಯ ಹಿಂಬಾಕಿ ಏನಿದೆ, ಆ 38 ತಿಂಗಳ ಹಿಂಬಾಕಿಯನ್ನ ಕೇಳ್ತಾ ಇದ್ದಾರೆ. ಮತ್ತೆ 2024ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು ಆ ವೇತನ ಪರಿಷ್ಕರಣೆಯನ್ನ ನ್ಯಾಯಯುತವಾಗಿ ಮಾಡಿ ಅನ್ನುವಂಥದ್ದು ಅಷ್ಟೇ ಅವರ. ಯಾಕಂದ್ರೆ ಆಗಸ್ಟ್ 5ರಂದು ಈಗ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆ ಭಾಗಿಯಾಗ್ತಾರೆ, ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಒಂದ್ ಕಡೆ ಮುಷ್ಕರ ಎಫೆಕ್ಟ್ ಆಗ್ಬಹುದು. ಆ ಒಂದು ದೃಷ್ಟಿಯಿಂದ ನಾಳೆ ಸಭೆ ಕರೆದ್ರಾಗತ್ತೆ CM ಅವರು. ಎಸ್, ನಾನು ಅನ್ಕೊಂಡಿರೋದು ಆ ಹಿನ್ನೆಲೆಯಲ್ಲೇನೆ. ಅದಕ್ಕೋಸ್ಕರನೇ ನಾನು ಒತ್ತಿ ಹೇಳ್ತಾ ಇರತಕ್ಕಂಥದ್ದು, ಮಾನ್ಯ ಸಿದ್ದರಾಮಣ್ಣನವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಒಂದು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಮತ್ತೆ ಅವರ ಪ್ರಾಮಾಣಿಕವಾಗಿ ಅವರ ಬೇಡಿಕೆಗಳೇನಿದಾವೆ ಅವನ್ನ ಪರಿಷ್ಕರಿಸಬೇಕು, ಅವನ್ನ ಪರಿಹರಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ನಾಳೆಯ ಸಭೆ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ. ಇದಿಷ್ಟು ಬಿಎಂಟಿಸಿಯ ಮಾಜಿ ಉಪಾಧ್ಯಕ್ಷ MR ವೆಂಕಟೇಶ್ ಅವರ ಮಾತಾಗಿತ್ತು. ಅಂದ್ರೆ ಆಗಸ್ಟ್ 5ರಂದು ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಪ್ರತಿಭಟನೆ ಆಗ್ತದೆ ಕೇಂದ್ರ ಸರ್ಕಾರ ವಿರುದ್ಧ. ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ ಮುಷ್ಕರ ಕರೆ ಕೊಟ್ಟಿದ್ದಾರೆ, ಎಫೆಕ್ಟ್ ಆಗಬಹುದು ಪ್ರತಿಭಟನೆಗೆ. ಹೀಗಾಗಿ ನಾಳೆ ಸಭೆ ಕರೆದರೆ ಅಂತ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.